ಗೆದ್ದಿರೋದಕ್ಕೆ ಬಿರಿಯಾನಿ ಕೊಡ್ತಾ ಇದ್ದಾರೆ ನಮ್ಮ ಆಟೋದವರೆಲ್ಲ. ನೋಡಿ ಇವರೇ ಒಬ್ರಿಗೂ ಬಿರಿಯಾನಿ. ನಾವು ಊಟ ಮಾಡ್ತಾ ಇದ್ದೀವಿ. ಅವರು ಮಾಡ್ತಿರೋದು ಸಂಸಂಬ ಪಲ್ಯ. ಗಿಲ್ಲಿ ಗೆದ್ದಿರೋದಕ್ಕೆ ಬಿರಿಯಾನಿ ಕೊಡ್ತಾ ಇದ್ದಾರೆ. ನೋಡಿ ಓಕೆ ಗಾಯ್ಸ್. ಓಕೆ ಮತ್ತೆ ಸಿಗೋಣ. ಗುಡ್ ನೈಟ್. ಅವಾಗಲೇ ಮಾಡಿದ್ನಲ್ಲ ಗೈಸ್, ನೋಡಿ ಊಟ ತುಂಬ ಚೆನ್ನಾಗಿತ್ತು. ನಮ್ಮ ಗಿಲ್ಲಿ ಫ್ಯಾನ್ಸು ಬಿರಿಯಾನಿ ಹಾಕಿದ್ದಾರೆ ಅವ್ರು ಗೆದ್ದಿದ್ದಕ್ಕೋಸ್ಕರ. ಹೌದು ಬಾಯ್. ಜನಗಳು ತುಂಬ ಎಲ್ಲ ಇದ್ದಾರೆ. ಇವರೇ ಆರ್ಗನೈಸ್. ನಿಮ್ಮ ಹೆಸರು ಹೇಳಿ ಸರ್. ನಾವು ಯೂಟ್ಯೂಬರು ಸರ್. ಮಾದೇಶ್ ಅಂದ್ಬಿಟ್ಟು ನಮ್ಮ ಊರು ಸ್ವಂತವ್ರು ಬಂದು ನಂಜನಗೂಡು ಇರೋದಿಲ್ಲ, HS ಲೇಔಟ್ ನಗರದಲ್ಲಿರೋದು. ನಾವು ನಮ್ಮ ಹುಡುಗರು ಗಿಲ್ಲಿ ಫ್ಯಾನ್ಸ್ಗಿಂತ ಹೆಚ್ಚಾಗಿ ಒಂಥರ ದರ್ಶನ್ ಫ್ಯಾನ್ಸ್ ನಾವೆಲ್ಲ. ಡಿ ಬಾಸ್ ಫ್ಯಾನ್ಸ್ ನಾವೆಲ್ಲ. ಈಗ ಗಿಲ್ಲಿ ಅವರು ಈ ಡೆವಿಲ್ ಮೂವಿಲಿ ಮಾಡಿದ್ರಲ್ಲ, ಅಭಿಮಾನ. ಆಮೇಲೆ ಬಂದು ಮಳವಳ್ಳಿ ಹಳ್ಳಿ ಪ್ರತಿಭೆ ಅನ್ನೋದ್ರಿಂದ ಅವರನ್ನು ನಾವು ಗೆದ್ದಿರೋದ್ರಿಂದ ಎಲ್ರಿಗೂ ಅನ್ನ ಸಂತರ್ಪಣೆ ಇಟ್ಟಿದ್ದೀವಿ. ಬಿರಿಯಾನಿ ಚೆನ್ನಾಗಿತ್ತು ಗಾಯ್ಸ್. ನಾವು ಕೂಡ ತಂದಿದ್ದೀವಿ. ಇಂಥವ್ರಿಗೆ ಸಪೋರ್ಟ್ ಮಾಡಿ. ಬಡವ್ರ ಮಕ್ಳು ಗೆಲ್ಸಿ, ರೈತರ ಮಕ್ಳು ಗೆಲ್ಸಿ ಸರ್. ಓಕೆ, ಥ್ಯಾಂಕ್ ಯು. ಮೊಸರು ಬಜ್ಜಿ ಹಾಕ್ತಾರಲ್ಲ, ಅವ್ರ ಹತ್ರ ಹೋಗಿ. ನೋಡಿ ಸರ್, ನಿಮ್ಮೂರು ಬೆಂಗಳೂರೇ. ಗಿಲ್ಲಿ ಗೆದ್ದಿರೋದಕ್ಕೋಸ್ಕರ ಮಾಡ್ತಾ ಇರೋದಾ? ಗಿಲ್ಲಿಯವರು ಗೆದ್ದಿರೋದು ವಿಶೇಷವಾಗಿ ಬಿರಿಯಾನಿ ಎಲ್ಲರಿಗೂ ಅನಿಸ್ತಾ ಇದ್ದೀವಿ. ಗಿಲ್ಲಿಯರಿಗೆ ಒಳ್ಳೇದಾಗಲಿ. ರೈತರ ಮಕ್ಳು ಗೆಲ್ಲಿ ಒಳ್ಳೇದಾಗಲಿ. ಓಕೆ ನೋಡಿ ಬಾಯ್, ಒಂದು 150ರಿಂದ 200 ಜನ ಬಿರಿಯಾನಿ ಮಾಡಿಸಿದ್ದಾರೆ. ನೋಡಿ, ಅದು ಫುಲ್ಲು ವಿಡಿಯೋ ಮಾಡ್ತಾ ಇದ್ದೀನಿ. ಅಡ್ಡಾ ಬಾಯ್ಸ್ ಅಂತ.